ನಮಸ್ಕಾರ ವೀಕ್ಷಕರೇ, ನಾನು ಡಿ.ಪಿ. ಮನುಗುಳಿ. ಇದೊಂದು ಹೊಸ ಸ್ಟೋರಿ. ರಂಗಿನ ಹಬ್ಬ. ಹೋಳಿ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿದೆ. ವಾರ್ಷಿಕವಾಗಿ ಅತ್ಯಂತ ಉತ್ಸಾಹ ಮತ್ತು ರೋಮಾಂಚಕ ಹಬ್ಬವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಕೆಟ್ಟದರ ಮೇಲೆ ಒಳ್ಳೆಯದು ಜಯವನ್ನು ತರುವ ಹಬ್ಬವಾಗಿದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬ ಆಚರಿಸುತ್ತೇವೆ. ಭಾರತದಾದ್ಯಂತ ಈ ಹಬ್ಬ ಸಡಗರದಿಂದ, ಉತ್ಸಾಹದಿಂದ, ಸಂಭ್ರಮದಿಂದ ಆಚರಣೆ ಮಾಡುತ್ತೇವೆ. ವೇದಗಳ ಕಾಲಕ್ಕೂ ಮುಂಚಿನಿಂದಲೂ ಈ ಹಬ್ಬ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಹೋಳಿ ಹಬ್ಬ ಕೇವಲ ಬಣ್ಣಗಳ ಆಟವಲ್ಲ, ಅದು ಪ್ರೀತಿ, ಸಾಮರಸ್ಯದ ಸಂದೇಶವನ್ನು ಸಾರುತ್ತದೆ. ಈ ಹಬ್ಬ ತನ್ನದೇಯಾದ ಒಂದು ಕಥೆಗಳನ್ನು ಹೊಂದಿದೆ. ರಾಕ್ಷಸ ರಾಜ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗಿದ್ದನು. ಮಗನ ಭಕ್ತಿಯನ್ನು ಸಹಿಸಲಾಗದೆ ತನ್ನ ಸಹೋದರಿ ಹೋಲಿಕಾಳ ತೊಡೆಯ ಮೇಲೆ ಮಗನನ್ನು ಕೂರಿಸಿ ಬೆಂಕಿಗೆ ಹಾಕಿ ಕೊಲ್ಲಲು ಪ್ರಯತ್ನಿಸಿದನು. ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ರಕ್ಷಣೆ ಪಡೆದು ಹೋಲಿಕಾ ಸುಟ್ಟು ಭಸ್ಮವಾದಳು. ಅದೇ ರೀತಿ ಕೃಷ್ಣನು ರಾಧೆಯನ್ನು ಪ್ರೀತಿಸುತ್ತಿದ್ದನು, ಆದರೆ ತನ್ನ ಕಡು ನೀಲಿ ಚರ್ಮದ ಬಗ್ಗೆ ಮುಜುಗರ ಹೊಂದಿದ್ದನು. ತಾಯಿ ಯಶೋಧೆಯ ಮಾತಿನಂತೆ ರಾಧೆಗೆ ಬಣ್ಣ ಬಳಿದು ಆಟವಾಡಿದನು. ಅಂದಿನಿಂದ ಈ ಬಣ್ಣದ ಹಬ್ಬವು ರಾಧಾಕೃಷ್ಣ ಪ್ರೀತಿಯ ಸಂಕೇತವಾಗಿ ಮಥುರಾ ಮತ್ತು ವೃಂದಾವನದಲ್ಲಿ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಹೀಗೆ ಹಲವಾರು ಐತಿಹಾಸಿಕ ಮತ್ತು ಪುರಾಣದ ಹಿನ್ನೆಲೆಯು ಈ ಹೋಳಿ ಹಬ್ಬ ಹೊಂದಿದೆ. ಜಾತಿ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಹೋಕಳಿಯಲ್ಲಿ ತಲ್ಲೀನರಾಗುತ್ತಾರೆ. ಈ ಹಬ್ಬದ ಆಚರಣೆಯಲ್ಲಿ ಕಾಮನ ಸುಂದರ ಪ್ರತಿಮೆ ಮಾಡಿ ಶೃಂಗರಿಸಿ ಊರಿನ ಕಾಮನ ಕಟ್ಟೆಯ ಮೇಲೆ ಚಪ್ಪರ ಕಟ್ಟಿ ಇಡುತ್ತಾರೆ. ಮಂಗಳ ವಾದ್ಯಗಳನ್ನು ಊದಿ ನಂತರ ಸೌದೆಗಳನ್ನು ಒಟ್ಟುಗೂಡಿಸಿ ಬೆಂಕಿ ಹೊತ್ತಿಸುತ್ತಾರೆ. ಇದು ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು ಸುಡುವುದರ ಸಂಕೇತ. ಕಾಮಣ್ಣನ ಮಕ್ಕಳೋ, ಊರಿಗೆ ಮಿಕ್ಕಿದ ಮಕ್ಕಳೋ, ಈ ಕೂಗು ಅಂದು ಎಲ್ಲ ಪುರುಷರ ಬಾಯಲ್ಲಿ ಅತಿ ಸಂತೋಷದಿಂದ ಜೋರಾಗಿ ಹೇಳುವ ಒಂದು ವಾಕ್ಯವಾಗಿದೆ. ತುಂಡು ಹಳೆ ಬಟ್ಟೆ ಹಾಕಿಕೊಂಡು ಹಲಗೆ ಬಾರಿಸಿಕೊಂಡು ಬೀದಿ ಬೀದಿಗಳಲ್ಲಿ ಲಬ್ಬಾ ಲಬ್ಬಾ ಹೊಯ್ಕೊಂಡು ಕುಣಿದು ಕುಪ್ಪಳಿಸುತ್ತಾರೆ. ಅವರ ಸಂಭ್ರಮ ನೋಡಲು ಖುಷಿಯಾಗುತ್ತೆ. ತನ್ನಲ್ಲಿಯೇ ಹೊಳೆ ಬರೋ ಮನೆಯವರೆಗೂ ಅವರ ಸಂಭ್ರಮ ನೋಡಲು ಖುಷಿಯಾಗುತ್ತದೆ. ಈ ಬಣ್ಣದ ಹಬ್ಬ ಎಲ್ಲರ ಬದುಕಲ್ಲಿ ಸಂತಸವನ್ನು ತರಲಿ. ನೋವು, ದುಃಖ, ಕೋಪ, ಜಗಳ ಎಲ್ಲವೂ ಮರೆಯಾಗಿ ಬಣ್ಣ ಬಣ್ಣದ ರಂಗಿನ ಹೋಳಿ ನಮ್ಮದಾಗಲಿ. ಈ ಹಬ್ಬ ಬಣ್ಣ ಬಣ್ಣದ ಕಲರವದ ಕನಸುಗಳನ್ನು ನನಸಾಗಲಿ. ಈ ಕಲರವದ ಬಣ್ಣ ನಾಡಿಗೆ ಸದಾ ಸಮೃದ್ಧಿಯಾಗಲಿ. ಕೆಟ್ಟ ಮುಖಗಳಿಗೆ ಶಾಂತಿಯ ಬಣ್ಣ ಹಚ್ಚಿ ಸ್ನೇಹದ ಹಸ್ತ ಚಾಚೋಣ. ನಮ್ಮೆಲ್ಲರ ಬಾಳಲ್ಲಿ ಬಣ್ಣದ ಹೊಳಪು ಸದಾ ಮಾಸದಿರಲಿ. ಪರಿಸರಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡದೆ ಹೋಳಿ ಆಚರಣೆ ಮಾಡೋಣ. ಈ ಹಬ್ಬ ಎಲ್ಲರ ಜೀವನದಲ್ಲಿ ನಗುವಿನ ಜೊತೆಗೆ ಕನಸುಗಳನ್ನು ನನಸು ಮಾಡಲಿ ಎಂದು ಶುಭ ಕೋರಿದ ಗುರುಮಾತೆಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ವೀಕ್ಷಕರೇ, ಇನ್ನೊಂದು ಹೊಸ ಸ್ಟೋರಿಯೊಂದಿಗೆ. ಅಲ್ಲಿವರೆಗೆ ಕಾಯ್ತಾರಿ.